ಸುವರ್ಣ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ಎಂದಿನಂತೆ ನಿಮ್ಮ ನೆಚ್ಚಿನ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ತಾಯಿಯಾಗೋದು ಅಂದರೆ ಸಂಭ್ರಮದ ಕ್ಷಣ. ಹಾಗೆ ಮನಸ್ಸಿನ ಮೂಲೆಯಲ್ಲೆಲ್ಲೋ ಒಂಥರ ಕಳವಳ. ಗರ್ಭಿಣಿಯಾಗೋದಕ್ಕೆ ಸೂಕ್ತ ಸಮಯ ಯಾವುದು? ಗರ್ಭಿಣಿ ಸ್ತ್ರೀ ತನ್ನನ್ನು ತಾನು ಹೇಗೆ ಕಾಳಜಿ ಮಾಡಬೇಕು? ಹಾಗೆ ಪ್ರಸವದ ನಂತರ ಹೇಗಿರಬೇಕು? ಇದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ಸ್ತ್ರೀರೋಗ ತಜ್ಞೆಯಾದ ಡಾಕ್ಟರ್ ಜ್ಯೋತಿ ನೀರಜ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವ್ರ ಜೊತೆ ಮಾತಾಡ್ತಾ ನಮ್ಮ ಮನಸ್ಸಿನ ಕಳವಳ, ಗೊಂದಲ ಎಲ್ಲವನ್ನು ದೂರ ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ಸ್. ಡಾಕ್ಟರ್, ಇವತ್ತಿನ ದಿನ ಹೇಗಾಗಿದೆ ಅಂದರೆ, ನಾವು ಮಕ್ಕಳನ್ನು ಪಡಿಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದೀವಿ. ಯಾವಾಗ ಮಕ್ಕಳನ್ನು ಪಡೆಯೋದಕ್ಕೆ ಸರಿಯಾದ ಸಮಯ, ಅಥವಾ ಗರ್ಭಿಣಿ ಆದಮೇಲೆ ಯಾವ ಥರ ಕೇರ್ ತಗೋಬೇಕು, ಹೇಗೆ, ಏನು, ಸಾಕಷ್ಟು ಪ್ರಶ್ನೆಗಳು ನಮ್ಮ ಮುಂದಿದೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಅದರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಡಾಕ್ಟರ್, ಒಬ್ಬ ಸ್ತ್ರೀ ತಾನು ಗರ್ಭಿಣಿ ಆಗಿದ್ದೀನಿ ಅಂತ ಗುರುತಿಸ್ಕೊಳ್ಳೋದು ಹೇಗೆ? ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋರು ಯಾವಾಗಲಾದೊಂದು ತಿಂಗಳಲ್ಲಿ ಪೀರಿಯಡ್ಸ್ ತಪ್ಪಿ ಒಂದು 2-3 ದಿನ ಲೇಟ್ ಆದ್ರೇ ಅವ್ರಿಗೆ ಗರ್ಭಿಣಿ ಇರ್ಬೋದು ಅಂತ ಗೊತ್ತಿರಬೇಕು. ಅಂದರೆ ಈಗ ಸಾಕಷ್ಟು ಪ್ರಿಕಾಷನ್ಸ್ ಬಳಸ್ತಾ ಇದ್ದೀವಿ, ಅಥವಾ ಮಕ್ಕಳನ್ನ ಪಡೆಯೋದಕ್ಕೆ ನಮಗೆ ಯಾವುದು ಸರಿಯಾದ ಸಮಯ ಅಂತ ಕೆಲವರು ಯೋಚನೆ ಮಾಡಿರ್ತಾರೆ, ಕೆಲವರು ಯೋಚನೆ ಮಾಡಿರಲ್ಲ. ಈಗ ರೆಡಿ ಇರುವವರು, ನಾವು ಮಕ್ಕಳನ್ನ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದೀವಿ, ಮುಂದುವರೆದಿದ್ದೀವಿ ಅಂದರೆ ಅವರು ಮುಂದೆ ಯಾವ ಸ್ಟೆಪ್ ತಗೋಬೇಕು? ಓಕೆ, ನಾನು ಗರ್ಭಿಣಿ ಇದ್ದೀನಿ ಅಂತ ಅವಳಿಗೆ ಸಂಶಯ ಇದೆ, ಮುಂದೆ ಅವಳು ಯಾವ ಹೆಜ್ಜೆ ತಗೋಬೇಕು? ಇವಾಗ ಹೈಲಿ ಸೆನ್ಸಿಟಿವ್ ಪ್ರೆಗ್ನೆನ್ಸಿ ಯೂರಿನ್ ಟೆಸ್ಟ್ ಕಿಟ್ಸ್ ಇರೋದ್ರಿಂದ ಪೀರಿಯಡ್ಸ್ ತಪ್ಪಿ 2-3 ದಿನಕ್ಕೆ ಯೂರಿನ್ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಮಾಡೋದಕ್ಕೂ ಸಾಧ್ಯ ಇದೆ. ಸೊ ಅವರು ಪ್ರೆಗ್ನೆಂಟ್ ಇರ್ಬೋದು ಅಂತ ಡೌಟ್ ಬಂದ ತಕ್ಷಣ ಡಾಕ್ಟರ್ ಮೀಟ್ ಮಾಡಿ ಟೆಸ್ಟ್ ಮಾಡಿದರೆ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿದರೆ, ಪ್ರೆಗ್ನೆನ್ಸಿ ಆಗಿದ ತಕ್ಷಣದಿಂದ ಫೋಲಿಕ್ ಆ್ಯಸಿಡ್ ಅಂತ ಟ್ಯಾಬ್ಲೆಟ್ಸ್ ಯೂಸ್ ಮಾಡಬೇಕು. ಅದು ಯೂಸ್ ಮಾಡಿರೋದ್ರಿಂದ ಹೊಟ್ಟೆಲಿ ಗ್ರೋ ಆಗೋದಕ್ಕೆ ಮಗುಕ್ಕೆ ತುಂಬ ಇಂಪಾರ್ಟೆಂಟ್. ಡಾಕ್ಟರ್, ಹಿಂದೆ ಎಲ್ಲ ಇದು ತುಂಬ ಸಹಜವಾದ ಕ್ರಿಯೆ ಆಗಿತ್ತು. ಮದುವೆ ಆಯಿತು ಅಂದರೆ ಮುಂದೆ ದೊಡ್ಡವರೆಲ್ಲ ಮಗು ಬರೋದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದರೆ ಈಗ ಹಾಗಿಲ್ಲ. ಗಂಡ ಹೆಂಡತಿ ಇಬ್ಬರೂ ದುಡಿತಾರೆ, ಇಬ್ಬರು ತುಂಬ ಬ್ಯುಸಿ ಇರ್ತಾರೆ. ಆದರೆ ಹೀಗೆ ಮುಂದೂಡ್ತಾ ಮಕ್ಕಳಾಗೋ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೊಂದು ಕಾನ್ಷಿಯಸ್ ಡಿಸಿಷನ್ ಆಗುತ್ತೆ, ನಾವು ಮಕ್ಕಳನ್ನ ಮಾಡ್ಕೋಬೇಕೀಗ ಅಂತ. ಸೊ ಮಕ್ಕಳನ್ನ ಮಾಡೋದಕ್ಕೆ ಅಥವಾ ಒಬ್ಬ ಹೆಣ್ಣು ಗರ್ಭಿಣಿ ಆಗೋದಕ್ಕೆ ಸೂಕ್ತ ಸಮಯ ಯಾವುದು? ಒಂದು ಗರ್ಭಿಣಿ ಆಗೋದಕ್ಕೂ 21 ವರ್ಷದಿಂದ 35 ವರ್ಷದ ಒಳಗಡೆ ಆದರೆ ತಾಯಿಗೆ ಅಥವಾ ಮಗುಗೂ ಒಳ್ಳೆಯದು. 35 ವರ್ಷದಿಂದ ಲೇಟ್ ಮಾಡಿದರೆ ತಾಯಿಗಾಗಲಿ ಹೊಟ್ಟೆಲಿರೋದು ಮಗುಗಾಗಲಿ ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆಗಳು ಬರೋದಕ್ಕೂ ಸಾಧ್ಯ ಇದೆ. ಅದರಿಂದ ತುಂಬ ಲೇಟ್, 35 ವರ್ಷಕ್ಕಂತ ಲೇಟ್ ಮಾಡಬಾರ್ದು. ಅಟ್ಲೀಸ್ಟ್ ಫಸ್ಟ್ ಪ್ರೆಗ್ನೆನ್ಸಿ 21 to 35 ಇಯರ್ಸ್ ಒಳಗಡೆ ಆದರೆ ಒಳ್ಳೆಯದು. ಇನ್ನು ಒಂದ್ಸಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನೀವು ಹೇಳಿದ್ರಿ, ಈಗ ಹೈಲಿ ಸೆನ್ಸಿಟಿವ್ ಯೂರಿನ್ ಟೆಸ್ಟ್ಗಳೆಲ್ಲ ಇದೆ, 2-3 ದಿವಸದಲ್ಲಿ ಕನ್ಫರ್ಮೇಷನ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ. ಹೌದು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ, ಇದು ಯಾಕೆ ಮಾಡಿಸ್ಬೇಕಾಗತ್ತೆ? ಗರ್ಭಿಣಿ ಅಂತ ಗೊತ್ತಾಗಿದ ಮೇಲೆ 6 to 7 ವಾರ ಒಳಗಡೆ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅದರಿಂದ ನಮ್ಗೆ ಮುಖ್ಯವಾಗಿ ಒಂದು 2-3 ಇನ್ಫಾರ್ಮೇಷನ್ ಸಿಕ್ಕತ್ತೆ. ನಂಬರ್ 1, 6 to 7 ವಾರ ಹೊರಗಡೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಪ್ರೆಗ್ನೆನ್ಸಿ ಗರ್ಭಕೋಶ ಒಳಗಡೆ ಇದೆಯಾ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಒಂದು ಪ್ರಾಬ್ಲಮ್ ಆಗೋದಕ್ಕೆ ಸಾಧ್ಯ ಇದೆ. ಟ್ಯೂಬಲ್ ಪ್ರೆಗ್ನೆನ್ಸಿ ಆಗಿದೆಯಾ ಅಂತ ಅರ್ಲಿ ಆಗಿ ನಾವು ಡಿಟೆಕ್ಟ್ ಮಾಡಬೇಕು. ನಂಬರ್ 2, 6 to 7 ವೀಕ್ಸ್ ಒಳಗಡೆ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಬೇಬಿದು ಹಾರ್ಟ್ ಬೀಟ್ ಆಲ್ರೆಡಿ ಫಾರ್ಮ್ ಆಗಿರುತ್ತೆ. ಸೊ ಅದನ್ನು ನಾವು ಸ್ಕ್ಯಾನಿಂಗಲ್ಲಿ ಡಿಟೆಕ್ಟ್ ಮಾಡ್ಬೋದು. ಸೊ ಡಿಟೆಕ್ಟ್ ಮಾಡಿರೋದ್ರಿಂದ ಆ ಪ್ರೆಗ್ನೆನ್ಸಿ ಲೈಫ್ ಇದೆ, ವೈಯಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ನಂಬರ್ 3, ಇದನ್ನು 6 to 7 ವೀಕ್ಸಲ್ಲಿ ಮಾಡೋದು ಸ್ಕ್ಯಾನಿಂಗ್ನು ಡೇಟಿಂಗ್ ಸ್ಕ್ಯಾನ್ ಅಂತೀವಿ. ಸೊ ಆ ಟೈಮೇ ನಾವು ಕರೆಕ್ಟು ಏಜ್ ಆಫ್ ದ ಪ್ರೆಗ್ನೆನ್ಸಿ ಡಿಟೆಕ್ಟ್ ಮಾಡಿದರೆ ಅಲ್ಲಿಂದ ಅಪ್ರಾಕ್ಸಿಮೇಟ್ ಡೇಟ್ ಆಫ್ ಡೆಲಿವರಿ ಟೈಮ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದ ಅರ್ಲಿಯೆಸ್ಟ್ ಸ್ಕ್ಯಾನ್ 6 to 7 ವೀಕ್ಸಲ್ಲೇ ಮಾಡ್ಬೋದು. ನೀವು ಹೇಳಿದ್ರಿ ಮೊದಲ ಸ್ಕ್ಯಾನಿಂಗಲ್ಲಿ ಟ್ಯೂಬಲ್ ಪ್ರೆಗ್ನೆನ್ಸಿ ಗೊತ್ತಾಯಿತು ಅಂದರೆ ಮುಂದೆ ಏನು ಮಾಡ್ತೀರಾ? ಟ್ಯೂಬಲ್ ಪ್ರೆಗ್ನೆನ್ಸಿ ಇದ್ದರೆ ತಾಯಿಗೆ ತುಂಬ ಡೇಂಜರಸ್. ಸೊ ಆ ಪ್ರೆಗ್ನೆನ್ಸಿನ ನಾವು ಕಂಟಿನ್ಯೂ ಮಾಡೋಕ್ಕೂ ಸಾಧ್ಯ ಇಲ್ಲ. ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ ತಕ್ಷಣ ಆ ಪ್ರೆಗ್ನೆನ್ಸಿನ ಕರಗಿಸೋದಕ್ಕೂ
ಅಥವಾ ಪ್ರೆಗ್ನೆನ್ಸಿನ ತೆಗೆಸ್ಬಿಡೋಕ್ಕೂ ನಾವು ಮೆಡಿಸಿನ್ಸ್ ಆರ್ ಸರ್ಜರಿ ಮಾಡಬೇಕಾಗತ್ತೆ. ಡಾಕ್ಟರ್, ಇತ್ತೀಚೆಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ, ಇದು ಎಷ್ಟು ಸೇಫ್ ಆಗಿದೆ? ಅಲ್ಟ್ರಾಸೌಂಡ್ ಸ್ಕ್ಯಾನ್ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೆ ಮಗುಕ್ಕೂ ತುಂಬ ಸೇಫ್. ಇವಾಗದಾಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂದ ಹೊಟ್ಟೆಲಿರೋದು ಮಗುಕ್ಕೂ ಪ್ರಾಬ್ಲಮ್ ಅಂತ ಎಂಥ ಪ್ರೂಫೂ ಇಲ್ಲ. ಗರ್ಭಿಣಿ ಇದ್ದಾಗ 2 ಸ್ಕ್ಯಾನ್ಸ್ ತುಂಬ ಇಂಪಾರ್ಟೆಂಟ್. ಒಂದು 12 ವಾರದಲ್ಲಿ NT ಸ್ಕ್ಯಾನ್ ಅಂತೀವಿ, ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್, ತುಂಬ ಇಂಪಾರ್ಟೆಂಟ್. ಈ ಸ್ಕ್ಯಾನಲ್ಲಿ ಹೊಟ್ಟೆಲಿರೋದು ಮಗುಕ್ಕೂ ಜೆನೆಟಿಕ್ ಪ್ರಾಬ್ಲಮ್ಸ್ ಲೈಕ್ ಕ್ರೋಮೋಸೋಮಲ್ ಡಿಫೆಕ್ಟ್ಸ್ ಲೈಕ್ ಡೌನ್ ಸಿಂಡ್ರೋಮ್ ಇರೋದಕ್ಕೂ ಸಿಂಪ್ಟಮ್ಸ್ ಏನಾದಿದೆಯಾ ಅಂತ ಈ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಎರಡನೇದು 18 to 20 ವೀಕ್ಸ್ ಒಳಗಡೆ ಅನಾಮಲಿ ಸ್ಕ್ಯಾನ್ ಅಂತ, ಮಗು ಫಾರ್ಮೇಷನ್ನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಇವು 2 ಸ್ಕ್ಯಾನ್ಸು ತುಂಬ ಇಂಪಾರ್ಟೆಂಟ್. ಇನ್ನು ಡಾಕ್ಟರ್, ಗರ್ಭಿಣಿ ಸ್ತ್ರೀಯರು ವ್ಯಾಯಾಮ ಮಾಡಬೇಕು ಅಂತ ಹೇಳ್ತಾರೆ, ವಾಕ್ ಮಾಡಬೇಕು ಅಂತ ಹೇಳ್ತಾರೆ, ಇದು ಎಷ್ಟು ಸರಿ, ಹಾಗೆ ಇದು ತಪ್ಪ? ಗರ್ಭಿಣಿ ಸ್ತ್ರೀಗಳು ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮಾಡರೇಟ್ ಎಕ್ಸಸೈಸ್ ಮಾಡಲೇಬೇಕು. ಸಿವಿಯರ್ ಎಕ್ಸಸೈಸ್ ಮಾಡೋದು ಕೆಲವು ಟೈಮ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಬಟ್ ಮಾಡರೇಟ್ ಎಕ್ಸಸೈಸ್ ಲೈಕ್ ವಾಕಿಂಗ್, ಸ್ವಿಮ್ಮಿಂಗ್, ಯೋಗ ಇದು ಮಾಡಿದರೆ ಅವ್ರಿಗೆ ಡೆಲಿವರಿ ಟೈಮ್ದಾಗ ಅವ್ರ ಹೆಲ್ತ್ಗಾಗಲಿ ಡೆಲಿವರಿ ಟೈಮ್ಲಾಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಹಜವಾಗಿ ನ್ಯಾಚುರಲ್ ಆಗಿ ಡೆಲಿವರಿ ಆಗೋದಕ್ಕೂ ಪ್ಲಸ್ 9 ಮಂತ್ಸಲ್ಲಿ ಅವ್ರ ಹೆಲ್ತು ಫಿಟ್ಟಾಗಿ ಇರೋದಕ್ಕೂ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಗರ್ಭಿಣಿ ಸ್ತ್ರೀಗಳ್ಕಂತಲೇ ಕೆಲವು ಯೋಗಾಸನಾಸ್ ಇದೆ, ಯೋಗ ಟ್ರೈನಿಂಗೂ ಇದೆ, ಸೆಪ್ರೇಟ್ ಯೋಗ ಕ್ಲಾಸಸ್ ಆ್ಯಂಡ್ ಟ್ರೈನಿಂಗ್ ಇದೆ. ಈಗ ಡಾಕ್ಟರ್, ಒಬ್ಬಾಕೆ ಮದುವೆ ಆಗಿದೆ, ರೆಗ್ಯುಲರ್ ಆಗಿ ಯೋಗ ಜಿಮ್ ಮಾಡ್ತಾ ಇದ್ದಾಳೆ, ಒಂದ್ಸಲ ಅವಳು ಗರ್ಭಿಣಿ ಅಂತ ಕನ್ಫರ್ಮ್ ಆಯಿತು, ಈಗ 1 ತಿಂಗಳು 2 ತಿಂಗಳ ಟೈಮಲ್ಲಿ ಕೂಡ ಎಕ್ಸಸೈಸನ್ನು ಮಾಡ್ಬೋದಾ? ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮೈಲ್ಡ್ ಎಕ್ಸಸೈಸಸ್ ಅಷ್ಟೇ ಮಾಡಬೇಕು. ಸಿವಿಯರ್ ಎಕ್ಸಸೈಸಸ್ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು 3rd ಮಂತ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಡಾಕ್ಟರ್, ಈ 9 ತಿಂಗಳ ಅವಧಿಯಲ್ಲಿ ಎಷ್ಟು ಸಲ ಒಬ್ಬ ಗರ್ಭಿಣಿ ಸ್ತ್ರೀ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ? ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿದ ತಕ್ಷಣದಿಂದ 28 ವೀಕ್ಸ್ ತನಕ ತಿಂಗಳಿಗೆ 1 ಸಾರಿ ಚೆಕಪ್ ಮಾಡಿಸಿದ್ರೆ ಸಾಕು. 28ಇಂದ 34 or 35 ವೀಕ್ಸ್ ತನಕ 2 ವಾರಕ್ಕೆ ಸಾರಿ ಚೆಕಪ್ಗೆ ಬರಬೇಕು. 36 ವೀಕ್ಸಿಂದ ಡೆಲಿವರಿ ಟೈಮ್ ತನಕ ವಾರಕ್ಕೆ ಸಾರಿ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. 36 ವೀಕ್ಸ್ ಆದಮೇಲೆ ಎನಿ ಟೈಮ್ ಪೇಷಂಟಿಗೆ ಡೆಲಿವರಿ ಆಗೋದು ಸಿಂಪ್ಟಮ್ಸ್ ಬರ್ಬೋದು. ಅದನ್ನು ನಾವು ಚೆಕಪ್ ಮಾಡಿಸೋದಕ್ಕೂ ವೀಕ್ಲಿ ಒನ್ಸ್, ವಾರಕ್ಕೆ ಸಾರಿ ಚೆಕಪ್ಗೆ ಕರಿತೀವಿ. ಈ ಮಧ್ಯೆಯಲ್ಲಿ ಬೇರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಚೆಕಪ್ಗೆ ಬರಬೇಕಾಗತ್ತೆ. ಡಾಕ್ಟರ್, ನೀವು ಹೇಳಿದ್ರಿ ಗರ್ಭಿಣಿ ಸ್ತ್ರೀಯರು ಜಾಸ್ತಿ ವ್ಯಾಯಾಮ ಮಾಡಬಾರ್ದು, ಬದಲಾಗಿ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ಬೋದು ಅಂತ. ಅದೇ ಟ್ರಾವೆಲ್ ವಿಷಯಕ್ಕೆ ಬಂದಾಗ ಎಷ್ಟು ಗಂಟೆಗಳ ಜರ್ನಿ ಮಾಡ್ಬೋದು, ಹಾಗೆ ಯಾವ ಥರ ಟ್ರಾವೆಲ್ ಮಾಡ್ಬೋದು? ಗರ್ಭಿಣಿ ಸ್ತ್ರೀಗಳು ಟ್ರಾವೆಲ್ ಮಾಡೋದಕ್ಕೂ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. 3rd ಮಂತ್ ಆದಮೇಲೆ ಟಿಲ್ 9th ಮಂತ್ ಟ್ರಾವೆಲ್ ಮಾಡ್ಬೋದು. ವಿಮಾನ ಪ್ರಯಾಣ 34 ವಾರದಾಕ ಪ್ರಯಾಣ ಮಾಡ್ಬೋದು. 34 ವಾರ ಆದಮೇಲೆ ವಿಮಾನದಲ್ಲಿ ಪ್ರಯಾಣ ಮಾಡೋಕ್ಕೂ ಸಾಧ್ಯ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಏನೇ ಬ್ಲೀಡಿಂಗ್ ಕಾಣಿಸ್ಕೊಂಡು ಅವ್ರ ಗೈನಕಾಲಜಿಸ್ಟು ಟ್ರಾವೆಲ್ ಮಾಡಬಾರದು ಅಂತ ರೆಸ್ಟ್ರಿಕ್ಷನ್ ಮಾಡಿದರೆ ಬಿಟ್ಟು ಮಾಮೂಲಿಯಾಗಿ ಟ್ರಾವೆಲ್ ಮಾಡ್ಬೋದು. ಸರಿ ಡಾಕ್ಟರ್, ಹಾಗೆ ಗರ್ಭಿಣಿ ಸ್ತ್ರೀಯರು ಸಾಧಾರಣವಾಗಿ ದಪ್ಪ ಆಗ್ತಾರೆ, ತೂಕ ಜಾಸ್ತಿ ಆಗತ್ತೆ, ತಿನ್ನೋ ಆಹಾರದ ಕ್ವಾಂಟಿಟಿನೂ ಜಾಸ್ತಿ ಆಗತ್ತೆ. ಹಾಗಾದರೆ ಎಷ್ಟು ಅವರು ತೂಕನ ಏರಿಸ್ಕೋಬೋದು? ಅದಕ್ಕೆ ಏನಾದರೂ ಲಿಮಿಟ್ ಇದೆಯಾ? ಗರ್ಭಿಣಿ ಸ್ತ್ರೀ 9 ತಿಂಗಳಲ್ಲಿ 10 to 12 kg ತೂಕ ಜಾಸ್ತಿ ಮಾಡ್ಬೋದು. ಆದರೆ ಗರ್ಭಿಣಿ ಆಗೋದಕ್ಕೂ ಮುಂಚೆನೇ ಅವ್ರ ತೂಕ ಜಾಸ್ತಿ ಇದ್ದರೆ, ಓವರ್ ವೆಯ್ಟ್ ಇರೋರು ಆಗಷ್ಟು ಲಿಮಿಟ್ ಮಾಡಿಕೊಂಡ್ರೆ ಕಡಿಮೆ ಇದ್ದರೆ ಒಳ್ಳೆಯದು. ಅದೇ ರೀತಿಯಲ್ಲಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಮುಂಚೆನೇ ತುಂಬ ವೆಯ್ಟ್ ಕಡಿಮೆ ಇರೋರು, ಅಂಡರ್ ವೆಯ್ಟ್ ಇರೋರು 12 kg ತೂಕ ಜಾಸ್ತಿ ಆಗ್ಬೋದು. ಇನ್ನು ಆಹಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತಲ್ವಾ? ನಮಗೆ ತುಂಬ ಇಷ್ಟ ಇರೋ ತಿಂಡಿ ಇಷ್ಟನೇ ಆಗಲ್ಲ, ಅಥವಾ ಇಷ್ಟಪಡದೇ ಇರೋದನ್ನು ತಿನ್ನಬೇಕು ಅಂತ ಅನ್ಸುತ್ತೆ. ಮತ್ತು ಕೆಲವು ಆಹಾರವನ್ನು ತಿನ್ನಬೇಕು ಅಂತ ಮನೆಯವ್ರು ಹೇಳ್ತಾರೆ, ಅದು ಸೇರಲ್ಲ. ಅಥವಾ ಕೆಲವೊಂದು ಈ ಪಪ್ಪಾಯ, ಹುರುಳಿ ಬೀಜ ಈ ಥರದನ್ನು ತಿನ್ನಬಾರ್ದು ಅಂತಾರೆ. ಈ ಆಹಾರ ಕ್ರಮದಲ್ಲಿ ಯಾಕೆಷ್ಟು ಬದಲಾವಣೆಗಳಾಗುತ್ತೆ? ಮತ್ತು ಒಳ್ಳೆ ಆಹಾರ ಯಾವುದು, ಅಥವಾ ತಿಂದೇ ಇರಬಾರ್ದಂಥ ಆಹಾರ ಯಾವುದು? ಸ್ತ್ರೀಗಳು ಎಲ್ಲ ಫುಡ್ಡು ತಗೋಬೋದು, ಎಂಥ ಫುಡ್ ರೆಸ್ಟ್ರಿಕ್ಷನ್ಸು ಇಲ್ಲ. ಬಟ್ ಕ್ಯಾಲ್ಶಿಯಂ, ಐರನ್, ಫೋಲಿಕ್ ಆ್ಯಸಿಡ್ ಜಾಸ್ತಿ ಇದ್ದಷ್ಟು ಅಂಥ ಫುಡ್ಡು ತಗೋಬೇಕು. ಸೊಪ್ಪು
ವೆಜಿಟಬಲ್ಸ್, ಫ್ರೂಟ್ಸ್, ಮಿಲ್ಕ್ ಇದನ್ನು ಕಂಪಲ್ಸರಿಯಾಗಿ ತಗೊಂಡ್ರೆ ಒಳ್ಳೆಯದು. ನಾರ್ಮಲ್ ಆಗಿ ತಗೊಳ್ಳೋದಕ್ಕಂತ 30% ಜಾಸ್ತಿ ಫುಡ್ಡು ಪ್ರೆಗ್ನೆನ್ಸಿ ಟೈಮಲ್ಲಿ ತಗೋಬೇಕು ಒಂದು ಮಗು ಗ್ರೋ ಆಗಬೇಕಾದ್ರೆ. ಕೆಲವು ಆಹಾರ ತಿನ್ನಬಾರ್ದು ಅಂತಾರೆ, ಇದಕ್ಕೆ ಏನಂತೀರಾ? ಪಪ್ಪಾಯನ ಕೊಡೋದೇ ಇಲ್ಲ, ಆ ಥರ ಏನೂ ಇಲ್ಲ, ಅದು ಕೇವಲ ತಪ್ಪು ಕಲ್ಪನೆ. ಹಾಗಾದ್ರೆ ಅಷ್ಟೇ. ಏನೇನ್ ಸೇರುತ್ತೆ ದೇಹಕ್ಕೆ, ಏನೇನು ಒಳ್ಳೇದು ಅದನ್ನೆಲ್ಲ ತಗೋಬಹುದು. ಎಸ್. ಹುಟ್ಟುವ ಪ್ರತಿಯೊಂದು ಶಿಶುವಿಗೂ ತಾಯಿ ಎದೆ ಹಾಲು ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ ಡಾಕ್ಟರ್? ತಾಯಿನ ಹಾಲು ಕೊಡೋದ್ರಿಂದ ತಾಯಿಗೆ ಮಗುಗೆ ಬಾಂಡಿಂಗ್ ತುಂಬ ಚೆನ್ನಾಗಾಗತ್ತೆ. ಎರಡನೇದು ಇಮ್ಯುನಿಟಿ, ಮಗುವಲ್ಲಿ ಇಮ್ಯುನಿಟಿ ಟು ಸೋ ಮೆನಿ ಇನ್ಫೆಕ್ಷನ್ಸ್ ಡೆವಲಪ್ ಆಗುತ್ತೆ. ನಂಬರ್ 3, ತಾಯಿನ ಹಾಲು ಬಿಟ್ಟು ಬೇರೆ ಹಾಲು ಕೊಡೋದ್ರಿಂದ ಇನ್ಫೆಕ್ಷನ್ಸ್ ಮಗುಗೆ ಬರೋದಕ್ಕೆ ಸಾಧ್ಯ ಉಂಟು. ಅದರಿಂದ ತಾಯಿನ ಹಾಲೇ ಮಗುಗೂ ಒಳ್ಳೆಯದು. ಎಷ್ಟು ಸಮಯದವರೆಗೆ ಹಾಗಾದ್ರೆ ತಾಯಿ ಮಗುವಿಗೆ ಎದೆ ಹಾಲು ಕುಡಿಸ್ಬೇಕಾಗತ್ತೆ? ಮಗು 2 ವರ್ಷ ಆಗೋದಾಗ ತಾಯಿನ ಹಾಲು ಕೊಡಿಸ್ಬೋದು. ಡಾಕ್ಟರ್, ಇವತ್ತಿನ ದಿನ ಎಲ್ಲಿ ಹೋದ್ರಲ್ಲಿ ಸಿಸೇರಿಯನ್ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಯಾಕೆ ಇಷ್ಟೊಂದು ಸಹಜವಾಗಿದ್ದ ಕ್ರಿಯೆ ಇಷ್ಟು ಕಷ್ಟವಾಗಿ ಯಾಕಾಗಿದೆ? ಇವಾಗ 1 ಅಥವಾ 2 ಮಕ್ಕಳಷ್ಟೇ ಆಗೋದಕ್ಕೂ ಇಷ್ಟಪಡ್ತಾ ಇದ್ದಾರೆ. ಹಾಸ್ಪಿಟಲ್ಸ್ಗಳಲ್ಲಿ ಫೆಸಿಲಿಟೀಸ್ ಡೆಲಿವರಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋದಕ್ಕೂ ಡಿಟೆಕ್ಟ್ ಮಾಡೋದಕ್ಕೂ ಒಳ್ಳೆ ಫೆಸಿಲಿಟೀಸ್ ಇದೆ. ಇದರಿಂದ ಡೆಲಿವರಿ ಟೈಮಲ್ಲಿ ಮಗುಗೂ ಅಥವಾ ಡೆಲಿವರಿ ಕಾಂಪ್ಲಿಕೇಶನ್ಸ್ ಆಗೋದನ್ನು ನಾವು ಮುಂಚೆನೇ ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇರೋದ್ರಿಂದ ಅದನ್ನು ಅವಾಯ್ಡ್ ಮಾಡೋಕ್ಕೂ ಸಿಸೇರಿಯನ್ ಇನ್ಸಿಡೆನ್ಸ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಡಾಕ್ಟರ್, ಮೊದಲೆಲ್ಲ ಡೆಲಿವರಿಗಳು ಮನೆಯಲ್ಲೇ ಆಗ್ತಾ ಇತ್ತು. ಇಷ್ಟೊಂದು ಸಂಖ್ಯೆಯಲ್ಲಿ ಆಸ್ಪತ್ರೆಗಳು ಇರಲಿಲ್ಲ, ಇಷ್ಟೊಂದು ಸಂಖ್ಯೆಯಲ್ಲಿ ಡಾಕ್ಟರ್ಸ್ ಕೂಡ ಇರಲಿಲ್ಲ. ಆದರೆ ಈಗ ಹಾಗಲ್ಲ, ಹೆಜ್ಜೆ ಹೆಜ್ಜೆಗೂ ಆಸ್ಪತ್ರೆಗಳಿದೆ. ಆದರೆ ಹಾಗೆ ಸಿಸೇರಿಯನ್ ಆಗೋ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ನಾರ್ಮಲ್ ಡೆಲಿವರಿಗೆ ಬದಲಾಗಿ ಯಾಕೆ ಸಿಸೇರಿಯನ್ ಜಾಸ್ತಿ ಆಗ್ತಾ ಇದೆ? ಇವಾಗ ಗರ್ಭಿಣಿ ಸ್ತ್ರೀಗಳು ಲೈಫ್ ಸ್ಟೈಲು, ಸ್ಟ್ರೆಸ್ಸು ಅದೆಲ್ಲ ತುಂಬ ಚೇಂಜ್ ಆಗಿರೋದ್ರಿಂದ, ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಮೆಡಿಕಲ್ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗಿದೆ. ಲೈಕ್ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಟೈಮಲ್ಲಿ BP ಜಾಸ್ತಿ ಆಗೋದು, ಹೈಪರ್ ಟೆನ್ಷನ್ ಇನ್ ಪ್ರೆಗ್ನೆನ್ಸಿ, ಇಂಥ ಥರ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗಿರೋದ್ರಿಂದ ಮದರ್ಗೋಸ್ಕರ ಅಥವಾ ಬೇಬಿ ಸೇಫ್ಟಿಗೋಸ್ಕರ ಸಿಸೇರಿಯನ್ ಇನ್ಸಿಡೆನ್ಸು ಜಾಸ್ತಿ ಆಗಿದೆ. ವೀಕ್ಷಕರೇ, ಡಾಕ್ಟರ್ ಜ್ಯೋತಿ ನೀರಜ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ ಈ ಬ್ರೇಕ್ನ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಇತ್ತೀಚೆಗೆ ನಮ್ಮ ನಡುವೆ ಇನ್ನೊಂದು ಟ್ರೆಂಡ್ ಶುರುವಾಗಿದೆ. ನಮಗಿಷ್ಟವಾದ ಡೇಟಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು. ಏನೋ ನವೆಂಬರ್ 11, 2011 ಈ ಥರ ಫ್ಯಾನ್ಸಿ ಡೇಟ್ ಬರೋ ಹಾಗೆ ಮುಂಚೆನೇ ಸಿಸೇರಿಯನ್ ಮಾಡಿಸ್ಕೊಳ್ಳುವಂಥದ್ದು. ಈ ಥರ ಮಾಡೋದು ಎಷ್ಟು ಸರಿ? ಇದರಿಂದ ಮಗುಗೇನೂ ತೊಂದರೆ ಆಗಲ್ವಾ? ಫ್ಯಾನ್ಸಿ ಡೇಟ್ಸ್ಗೋಸ್ಕರ ಮಗು ಫುಲ್ ಟರ್ಮ್ 38 ವಾರ ಒಳಗಡೆ ಮಾಡಿಸಿದ್ರೆ ಮಗುಗೆ ತೊಂದರೆ ಆಗೋದಕ್ಕೆ ಚಾನ್ಸ್ ಇದೆ. ಬಟ್ ಅದೇ ಮಗು ಮೆಚೂರ್ ಅಂದರೆ 38 ವಾರ ಆದಮೇಲೆ ಮಾಡಿಸಿದ್ರೆ ಮಗುಗೆ ಎಂಥ ತೊಂದರೆನೂ ಆಗಲ್ಲ. ಡೆಲಿವರಿ ಆಗೋಕ್ಕೆ ಸ್ವಲ್ಪ ದಿನಗಳ ಮುಂಚೆ ಮಾಡಿಸಿದ್ರೆ ಏನೂ ತೊಂದರೆ ಇಲ್ಲ. 38 ವಾರ ಆದರೆ ಮಗು ಫುಲ್ಲಿ ಮೆಚೂರ್ ಬೇಬಿ ಅಂತೀವಿ. ಗರ್ಭಿಣಿ ಸ್ತ್ರೀಯರು ಧೂಮಪಾನ ಮಾಡೋದ್ರಿಂದ, ಮದ್ಯಪಾನ ಮಾಡೋದ್ರಿಂದ ಯಾವ್ಯಾವ ಥರದ ತೊಂದರೆಗಳಾಗತ್ತೆ? ಗರ್ಭಿಣಿ ಸ್ತ್ರೀಗಳು ಗರ್ಭಿಣಿ ಟೈಮಲ್ಲಿ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಇದರಿಂದ ಹೊಟ್ಟೆಲಿರೋದು ಮಗುಗೆ ಪ್ರಾಬ್ಲಮ್ಸ್, ತೊಂದರೆಗಳಾಗೋದಕ್ಕೂ ಚಾನ್ಸ್ ಉಂಟು. ಇನ್ನು ಕೆಲವೊಂದು ದೇಹದಲ್ಲೇ ಸಮಸ್ಯೆಗಳಿರುತ್ತೆ. ಥೈರಾಯ್ಡ್ ಸಮಸ್ಯೆ ಇರುವಂಥವರು ಗರ್ಭಿಣಿ ಆದಾಗ ಅವರಲ್ಲಿ ಯಾವ್ಯಾವ ಥರದ ತೊಂದರೆಗಳಾಗತ್ತೆ? ಗರ್ಭಿಣಿ ಸ್ತ್ರೀಗಳು ಥೈರಾಯ್ಡ್ ಇದೆ ಅಂತ ಗೊತ್ತಾದ ಮೇಲೆ ಥೈರಾಯ್ಡ್ ಲೆವೆಲ್ಸ್ ಬಾಡಿಯಲ್ಲಿ ಸರಿ ಮಾಡ್ಕೊಳ್ಳೋಕ್ಕೂ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೋಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಥ್ರೂಔಟ್ ಪ್ರೆಗ್ನೆನ್ಸಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೊಂಡು ಥೈರಾಯ್ಡ್ ಲೆವೆಲ್ನು ಮೇಂಟೈನ್ ಮಾಡ್ತಾ ಹೋದರೆ ಮಗುಗೂ ಎಂಥ ಪ್ರಾಬ್ಲಮೂ ಇಲ್ಲ. ಇನ್ನು ಜನರಲ್ ಆಗಿ ಹೇಳ್ತಾರೆ ಡಾಕ್ಟರ್, ಒಬ್ಬಾಕೆ ಗರ್ಭಿಣಿ ಆದಾಗ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗತ್ತೆ ಅಂತ. ಹೌದು. ಹೀಗಾದಾಗ ಅದು ಡಯಾಬಿಟಿಕ್ಗೆ ಕನ್ವರ್ಟ್ ಆಗೇ ಆಗತ್ತಾ ಅಥವಾ ಅದನ್ನು ಅಲ್ಲೇ ಕಂಟ್ರೋಲ್ ಮಾಡ್ಬೋದಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋದು ಡಯಾಬಿಟಿಸ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ. ಈ ಜೆಸ್ಟೇಷನಲ್ ಡಯಾಬಿಟಿಸ್ ಆಗಿರೋರು ಡೆಲಿವರಿ ಆದಮೇಲೇನು 30% ಅವ್ರಿಗೆ ಪರ್ಮನೆಂಟ್ ಡಯಾಬಿಟಿಸ್ ಆಗಿ ಚೇಂಜ್ ಆಗೋಗುತ್ತೆ. ಅದಕ್ಕೆ ತಕ್ಕ ಚಿಕಿತ್ಸೆನೂ ಆವಾಗಲೇ ಕೊಡ್ತಾ ಹೋಗಬೇಕಾಗತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು ಶುಗರ್ನು ಕಂಟ್ರೋಲಲ್ಲಿ ಇಡೋದು ತುಂಬ ಮುಖ್ಯ.
ಡಾಕ್ಟರ್, ಗರ್ಭಿಣಿಯಾದ ಮೊದಲ ಕೆಲವು ತಿಂಗಳು ತಲೆ ಸುತ್ತೋದು, ವಾಂತಿ ಬರೋ ಹಾಗಾಗೋದು ಇದೆಲ್ಲ ಸಹಜವಾಗಿ ಆಗೋದು. ಆದರೆ ಕೆಲವರಿಗೆ ಇದು ಆಗೋದೇ ಇಲ್ಲ. ಯಾಕೆ ಈ ಥರ ಭಿನ್ನ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ? ಪ್ರೆಗ್ನೆನ್ಸಿಯಲ್ಲಿ ತಲೆಸುತ್ತು, ವಾಮಿಟಿಂಗ್ ಸೆನ್ಸೇಷನು, ಕೆಲವು ಸ್ಮೆಲ್ಲು, ಕೆಲವು ಫುಡ್ ಇಷ್ಟ ಆಗುತ್ತೆ, ಕೆಲವು ಇಷ್ಟ ಆಗಲ್ಲ, ವಾಮಿಟಿಂಗ್ ಮಾಡ್ಕೊಳ್ತಾರೆ. ಇದನ್ನು ಮಾರ್ನಿಂಗ್ ಸಿಕ್ನೆಸ್ ಅಂತೀವಿ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಡ್ಯೂಸ್ ಆಗೋದು ಒಂದು ಹಾರ್ಮೋನ್, ಹ್ಯೂಮನ್ ಕೊರಿಯಾನಿಕ್ ಗೊನಡೋಟ್ರೋಫಿನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸಿಂದ ಆಗೋದು ಸಿಂಪ್ಟಮ್ಸ್. ಅದು ಪ್ರತಿಯೊಬ್ಬರಿಗೂ ಇರಬೇಕು ಅಂತ ನೆಸೆಸಿಟಿ ಇಲ್ಲ. ಅವ್ರವ್ರ ಬಾಡಿ ಈ ಹಾರ್ಮೋನ್ಸ್ ಯಾವ ರೀತಿಯಲ್ಲಿ ರೆಸ್ಪಾಂಡ್ ಆಗುತ್ತೆ ಅದನ್ನ ಮೇಲೆ ಹೋಗುತ್ತೆ ಸಿಂಪ್ಟಮ್ಸ್ ಇರೋದು, ಅಥವಾ ಕೆಲವ್ರಿಗೆ ಇರಲ್ಲ. ಕೆಲವ್ರಿಗೆ ತುಂಬ ಜಾಸ್ತಿನೇ ಇರುತ್ತೆ ಸಿಂಪ್ಟಮ್ಸು, ಕೆಲವ್ರಿಗೆ ತುಂಬ ಮೈಲ್ಡ್ ಆಗಿರುತ್ತೆ. ಹಾಗೆ ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕ ಮೆಡಿಸಿನ್ ಕೊಡ್ತೀವಿ ಅಂತ. ಹೌದು. ಇನ್ನು ಸಾಕಷ್ಟು ದೇಹ ಅಂದಮೇಲೆ, ಮನುಷ್ಯ ಅಂದಮೇಲೆ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇಂಥ ಸಮಸ್ಯೆಗಳಿಗೆ ಮೆಡಿಸಿನ್ ತಗೊಳ್ಳೋದ್ರಿಂದ ಯಾವ ಥರದ ತೊಂದರೆಗಳು ಆಗಲ್ವಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಷ್ಟು ಮೆಡಿಸಿನ್ಸ್ ತಗೊಳ್ಳೋದು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಲ್ರೆಡಿ ಅವ್ರು ಮೆಡಿಸಿನ್ಸ್ ತಗೊಳ್ತಾ ಇದ್ದರೆ ಅವ್ರು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಏನೇ ಪ್ರಾಬ್ಲಮ್ ಇದ್ದರೆ ಏನು ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೋ ಅದನ್ನು ಅವ್ರ ಹತ್ರ ಅಡ್ವೈಸ್ ತಗೊಂಡು ಒಂದೊಂದು ಸಾರಿ ತಗೊಳ್ಳೋದು ಮೆಡಿಸಿನ್ ಸ್ಟಾಪ್ ಮಾಡಬೇಕಾಗತ್ತೆ, ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಸೇಫ್ ಆಗಿರೋದು ಮೆಡಿಸಿನ್ಸ್ ಅಷ್ಟು ಚೇಂಜ್ ಮಾಡಬೇಕಾಗತ್ತೆ. ಮೊದಲೇ ಏನಾದರೂ ಮೆಡಿಸಿನ್ ತಗೊಳ್ತಾ ಇದ್ರೆ ಆ ವೈದ್ಯರನ್ನ, ಹಾಗೆ ಪ್ರೆಸೆಂಟ್ ಗೈನಕಾಲಜಿಸ್ಟನ್ನು ಭೇಟಿಯಾಗಿ ಮುಂದೆ ಹೇಗೆ ಮುಂದುವರಿಬಹುದು ಅಂತ ನಿರ್ಧಾರ ಮಾಡಬೇಕಾಗತ್ತೆ. ಹೌದು ಹೌದು ಡಾಕ್ಟರ್, ನಮ್ಮಲ್ಲೂ ನಂಬಿಕೆ ಇದೆ, ಒಬ್ಬ ಸ್ತ್ರೀ ಗರ್ಭಿಣಿ ಆದಮೇಲೆ ಗಂಡ ಹೆಂಡತಿ ಜೊತೆಯಲ್ಲಿರಬಾರ್ದು, ಸೇರಬಾರ್ದು ಅಂತ. ಈ ಥರ ಮಾಡೋದ್ರಿಂದ ಮಗುಗೆ ತೊಂದರೆ ಆಗತ್ತೆ, ಅಥವಾ ಮಗು ಹೊಟ್ಟೆಯಲ್ಲೇ ಸಾಯ್ಬೋದು, ಈ ಥರದ್ದೆಲ್ಲ ಕಲ್ಪನೆಗಳಿದೆ. ಇದು ಎಷ್ಟು ಸರಿ? ಗರ್ಭಿಣಿ ಟೈಮಲ್ಲಿ ಗಂಡ ಹೆಂಡತಿ ಸೇರೋದ್ರಿಂದ ಸೆಕ್ಷುವಲ್ ಇಂಟರ್ಕೋರ್ಸ್ ಪ್ರೆಗ್ನೆನ್ಸಿಗಾಗಲಿ ಹೊಟ್ಟೆಲಿರೋದು ಮಗುಗಾಗಲಿ ಎಂಥ ತೊಂದರೆನೂ ಕೊಡಲ್ಲ. ಸೊ ಇಟ್ ಈಸ್ ಸೇಫ್ ಟು ಹ್ಯಾವ್ ಸೆಕ್ಷುವಲ್ ಇಂಟರ್ಕೋರ್ಸ್ 8ನೇ ತಿಂಗಳದಾಗ ಅಥವಾ ಈವನ್ 9ನೇ ತಿಂಗಳದಾಗ ಅವ್ರಿಗೆ ಕಂಫರ್ಟಬಲ್ ಇದ್ದರೆ, ಏನೂ ತೊಂದರೆ ಇಲ್ಲ ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸನ್ನು ಅವಾಯ್ಡ್ ಮಾಡೋದೇನು ಬೇಕಾಗಲ್ಲ. ಅದರಿಂದ ಯಾವುದೇ ಥರ ಅಪಾಯ, ಯಾವುದೇ ರೀತಿಯಲ್ಲಿ ಅಪಾಯ ಇಲ್ಲ. ವೀಕ್ಷಕರೇ, ಒಂದು ಹೆಣ್ಣು ಗರ್ಭವತಿ ಆಗೋದಕ್ಕೆ ಸೂಕ್ತ ಸಮಯ ಯಾವುದು, ಹಾಗೆ ಮೊದಲನೇ ಸ್ಕ್ಯಾನಿಂಗ್ ಯಾವಾಗ ಮಾಡಿಸ್ಕೋಬೇಕು ಅಂತ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಜೊತೆ ಇನ್ನಷ್ಟು ಮಾತನಾಡೋಣ, ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಈಗೊಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಜ್ಯೋತಿ ನೀರಜ ಅವ್ರ ಜೊತೆ ಮಾತನಾಡೋಣ. ಡಾಕ್ಟರ್, ನಮ್ಮ ಸುತ್ತ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದರೆ, ನಾವು ದಿನನಿತ್ಯ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡೇ ಇರ್ತೀವಿ, ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸ್ ಮಾಡ್ತಾನೆ ಇರ್ತೀವಿ. ಗರ್ಭಿಣಿ ಸ್ತ್ರೀಯರು ಮೊಬೈಲ್ ಬಳಸೋದ್ರಿಂದ, ಕಂಪ್ಯೂಟರಲ್ಲಿ ವರ್ಕ್ ಮಾಡೋದ್ರಿಂದ ಏನಾದರೂ ತೊಂದರೆ ಇದೆಯಾ? ಇಲ್ಲ, ಮೊಬೈಲ್ ಯೂಸ್ ಮಾಡೋದ್ರಿಂದ, ಕಂಪ್ಯೂಟರ್ ಯೂಸ್ ಮಾಡೋದ್ರಿಂದ ತೊಂದರೆ ಇದೆ ಅಂತ ಇವಾಗ ದಕ್ಕ ಪ್ರೂಫ್ ಏನೂ ಇಲ್ಲ. ಮಾಡ್ಬೋದು, ಅದರಿಂದ ಯಾವ ತೊಂದರೆನೂ ಯಾವ ತೊಂದರೆ ಸೇಫ್. ಡಾಕ್ಟರ್, ಕೊನೆಯದಾಗಿ ಗರ್ಭಿಣಿ ಸ್ತ್ರೀಯರಿಗೆ ನೀವು ಯಾವ ಥರ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಗರ್ಭಿಣಿ ಸ್ತ್ರೀ ತನ್ನ ಗರ್ಭಿಣಿ ಅಂತ ಗೊತ್ತಾಗಿದ ತಕ್ಷಣ ಆದಷ್ಟು ಬೇಗ ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಆದಷ್ಟು ಬೇಗ ಶುರು ಮಾಡೋದು ತುಂಬ ಇಂಪಾರ್ಟೆಂಟ್. ತಿಂಗಳಿಗೊಂದ್ಸಾರಿ ಚೆಕಪ್ ಮಾಡಿಸ್ಕೊಂಡು ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಅವ್ರಿಗಾಗಲಿ ಹೊಟ್ಟೆಲಿರೋದು ಮಗುಗಾಗಲಿ ತುಂಬ ಒಳ್ಳೆಯದು. ಮಂತ್ಲಿ ಚೆಕಪ್ ಮಾಡಿಸೋದ್ರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಅಥವಾ ಅನೀಮಿಯಾ ಇಂಥ ಥರ ಕಾಂಪ್ಲಿಕೇಶನ್ಸ್ ಇದೆಯಾ ಅಂತ ನಾವು ಡಿಟೆಕ್ಟ್ ಮಾಡೋಕ್ಕೂ ಸಾಧ್ಯ. ಅದೇ ರೀತಿಯಲ್ಲಿ ಅದು ಆದಷ್ಟು ಬೇಗ ಕರೆಕ್ಟ್ ಮಾಡಿ ಕಂಟ್ರೋಲಲ್ಲಿ ಇಡೋದಕ್ಕೂ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬ ಹೆಣ್ಣು ಮಗಳ ಲೈಫಲ್ಲಿ ಕೂಡ ತಾಯ್ತನ ಅನ್ನೋದು ತುಂಬ ಮುಖ್ಯವಾದ ಘಟ್ಟ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಾಯ್ತನದ ಬಗ್ಗೆ ಎಷ್ಟೆಲ್ಲ ವಿವರಗಳನ್ನ ಕೊಟ್ಟಿದ್ದೀರಾ. ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಡಾಕ್ಟರ್. ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ತಾಯ್ತನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಪರವಾಗಿ ಒಂದು ಚಿಕ್ಕ ಕಾಣಿಕೆ ದಯವಿಟ್ಟು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ಈಗ ಮನೆ ಮದ್ದು. ಹೆರಿಗೆಯ ನಂತರ ದಾಲ್ಚಿನ್ನಿ ಕಷಾಯ ಕುಡಿದ್ರೆ ಹೆರಿಗೆ ನೋವು ಬೇಗ ವಾಸಿಯಾಗತ್ತಂತೆ. ಇವತ್ತಿನ ಸಂಚಿಕೆಯಲ್ಲಿ ನೀವು ಸಾಕಷ್ಟು ವಿವರಗಳನ್ನ ತಿಳ್ಕೊಂಡ್ರಿ ಅಂತ ನನಗೆ ಗೊತ್ತು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಬ್ಬ ವೈದ್ಯ ಅತಿಥಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.